ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ, ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ನಮ್ಮ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಸುಬೇದಾರ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಹೋರಾಟ ಏನು ಅಂತಂದ್ರೆ, ಸರ್ಕಾರ ಪ್ರಜಾಸೌಧವನ್ನ ಶಿಕ್ಷಣಕ್ಕಾಗಿ ನೀಡಿರ್ತಕ್ಕಂಥ ಭೂಮಿಯ ಮಧ್ಯದಲ್ಲಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಾವು ವಿನಂತಿಯನ್ನು ಮಾಡಿಕೊಳ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದ. ಎಲ್ಲಾ ಜಿಲ್ಲೆ ಕರೆ ಕೊಟ್ಟು ಅದಕ್ಕಾಗಿ ವಿನಂತಿ ಮಾಡಿಕೊಳ್ತೀನಿ. ಪ್ರಜಾಸೌಧಕ್ಕಾಗಿ ಏನ್ ಜಮೀನು ಕೊಟ್ಟಿದ್ದಾರೆ ಅಲ್ಲಿ ಪ್ರಜಾಸೌಧ ಕಟ್ಟಡವನ್ನ ಕಟ್ರಿ. ಏನ್ ದಾನ ಕೊಟ್ಟಿದ್ದಾರೆ ಆ ಜಾಗದೊಳಗೆ ಆಸ್ಪತ್ರೆ ಕಟ್ಟುವ ತಪ್ಪಾಗ್ತದ. ಬೇರೆ ಕಡೆ ತಮಗೆ ಅನುಕೂಲ ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಾದ್ರೂ ರಾಜಕಾರಣಿಗಳು ದಾನಿಗಳಿದ್ರೆ ಆ ಜಮೀನನ್ನ ಬೇರೆ ಜಮೀನು ದಾನ ತಗೊಂಡು ಅಲ್ಲಿ ಆಸ್ಪತ್ರೆಯನ್ನ ಕಟ್ರಿ, ಜನರಿಗೆ ಅನುಕೂಲ ಮಾಡ್ರಿ. ಆದ್ರೆ ವಿದ್ಯಾರ್ಜನೆಗಾಗಿ ಸರ್ಕಾರ ಮೀಸಲಿಟ್ಟಿರ್ತಕ್ಕಂಥ 80 ಎಕರೆ ಭೂಮಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಶಿಕ್ಷಣಕ್ಕೆ ಏನ್ ಅನುಕೂಲದ ಆ ಕಟ್ಟಡಗಳನ್ನು ಕಟ್ರಿ. ಅಲ್ಲಿ ಪ್ರಜಾಸೌಧವನ್ನ ಅಕಸ್ಮಾತ್ ಆಗಿ ಕಟ್ಟಿದ್ರೆ ಏನಾಗ್ತದ ಅಂದ್ರ ಸಾಕಷ್ಟು ಹೋರಾಟಗಳು ನಡೀತಾವ. ಅದರ ಗದ್ದಲದೊಳಗ ಶಾಂತಿಯುತವಾಗಿ ವಿದ್ಯಾರ್ಜನೆ ಆಗ್ಬೇಕಾಗಿರ್ತಕ್ಕಂಥ ಸ್ಥಳವನ್ನ ಗದ್ದಲ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಅದು ತಪ್ಪು ಕೆಲಸ. ಅದನ್ನ ಆದಷ್ಟು ಬೇಗನೆ ಏನ್ ನಮ್ಮ ಮಹೇಶ್ ಗೌಡ ಸುಬೇದಾರ್ ನೇತೃತ್ವದಲ್ಲಿ ಹೋರಾಟ ಗಟ್ಟಿಗೊಂಡಿದೆ. ನಿರಂತರ ಅಲ್ಲೇ ವಾಸ್ತವ್ಯ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕಡಿಮೆ ಜನದೊಳಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಅಸಭ್ಯತನ ಮಾಡಿದ್ರೆ, ದುರ್ವರ್ತನೆ ಮಾಡಿದ್ದಾದ್ರೆ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ 31 ಜಿಲ್ಲೆಗಳ ಸಮಸ್ತ ರೈತ ಕಾರ್ಯಕರ್ತರು ಬಂದು ಶಹಾಪುರ ಪಟ್ಟಣದಲ್ಲಿ ವಾಸ್ತವ್ಯ ಮಾಡಿ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಆಗ್ತದ. ಆ ಹೋರಾಟ ಬೇರೆ ರೂಪಕ್ಕೆ ಹೋಗಬಾರದು. ಜಿಲ್ಲಾ ಉಸ್ತುವಾರಿ ಈ ಕಡೆ ಗಮನ ಕೊಟ್ಟು ಇದನ್ನ ಹಿಂತಕ್ಕೊಂಡು ಪ್ರಜಾಸೌಧವನ್ನ ದಾನ ಕೊಟ್ಟಿರ್ತಕ್ಕಂಥ ಮೊದಲಿನ ಸ್ಥಳದಲ್ಲಿ ಕಟ್ಟಬೇಕು. ಆಸ್ಪತ್ರೆಯನ್ನ ನಿಮಗೆ ಅನುಕೂಲ ಜನರಿಗೆ ಮಾಡಬೇಕಾಗಿತ್ತು ಅಂದ್ರೆ ನೀವು ವೈಯಕ್ತಿಕವಾಗಿ ಒಂದು 10 ಎಕರೆ 15 ಎಕರೆ ದಾನ ಕೊಡ್ರಿ, ಜನರಿಗೆ ಅನುಕೂಲ ಆಗಲಿ ಅಂತ ಕೆಲಸ ಮಾಡ್ರಿ. ಈ ದುರ್ವರ್ತನೆ ಹಿಂದೆ ಸರಿಬೇಕು. ಜಿಲ್ಲಾ ಉಸ್ತುವಾರಿ ಈ ಕಾರ್ಯವನ್ನು ಹಿಂತಕ್ಕೊಳ್ಬೇಕು. ಶಿಕ್ಷಣ ಸಂಸ್ಥೆಗಾಗಿ ನೀಡಿರ್ತಕ್ಕಂಥ ಜಾಗದೊಳಗ ಶಿಕ್ಷಣ ಸಂಸ್ಥೆ ನಡೀಬೇಕು, ವಿದ್ಯಾರ್ಥಿ ನಡೀಬೇಕು. ಮಹೇಶ್ ಗೌಡ ಸುಬೇದಾರ್ ಅವರ ನೇತೃತ್ವದಲ್ಲಿ ನಾಳೆ ಅಥವಾ ನಾಡಿದ್ದು ಈ ಕಾರ್ಯವನ್ನ ಸರ್ಕಾರ ಹಿಂತಕ್ಕೊಳ್ಳಿಲ್ಲ ಅಂದ್ರೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಲಕ್ಷ ಜನ ಬಂದು ಭಾಗವಹಿಸಿ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀನಿ. ನಮಸ್ಕಾರ.